ಬ್ಲ್ಯಾಕ್ ಹೆಡ್ಸ್ ಕಾಮನ್ ಆಗಿ ಎಲ್ಲರೂ ಕಾಡುವಂತಹ ಒಂದು ಸ್ಕಿನ್ ಪ್ರಾಬ್ಲಮ್. ಅದನ್ನ ಮನೇಲೇ ಸರಿ ಮಾಡ್ಕೊಳ್ಬೋದಾ ಅನ್ನೋ ಥಾಟ್ ಬಹುಶಃ ನಾವು ಕೊಟ್ಟಿರೋದಿಲ್ಲ. ಏನೋ ಇವೆಂಟೋ ಫಂಕ್ಷನೋ ಇದೆ ಅಂದಾಗ ಹೊರಗಡೆ ಹೋಗಿ ನಾವು ಅದನ್ನ ರಿಮೂವ್ ಮಾಡಿಸ್ಕೊಂಡು ಚೆನ್ನಾಗಿ ಕಾಣಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತೀವಿ. ಬಟ್ ಸಣ್ಣದಾಗಿರುವಾಗಲೇ ಯಾವುದೇ ಖರ್ಚಿಲ್ಲದೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮನೇಲೇ ಈ ಬ್ಲ್ಯಾಕ್ ಹೆಡ್ಸ್ಗೆ ನಾವು ಪರಿಹಾರನ ಕಂಡುಕೊಳ್ಬೋದು. ಇವತ್ತಿನ ಎಪಿಸೋಡ್ನಲ್ಲಿ ಬ್ಲ್ಯಾಕ್ ಹೆಡ್ಸ್ನ ಮನೇಲೇ ಹೇಗೆ ಈಸಿಯಾಗಿ ರಿಮೂವ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಹೆಡ್ಸ್ ಯಾಕೆ ಬರುತ್ತೆ ತಿಳ್ಕೊಳ್ಳೋಣ. ನಮ್ಮ ಫೇಸಲ್ಲಿ ಪೋರ್ಸ್ ಇರುತ್ತೆ, ಅಂದರೆ ರಂಧ್ರಗಳಿರುತ್ತೆ. ಅವು ನಮ್ಮ ಚರ್ಮದಲ್ಲಿ ಎಣ್ಣೆ ಮತ್ತು ಬೆವರನ್ನ ರಿಲೀಸ್ ಮಾಡುವಂಥ ಕೆಲಸನ ಮಾಡುತ್ತೆ. ಆಯಿಲ್ ಸ್ಕಿನ್ ಇರೋರಿಗೆ ಜಾಸ್ತಿ ಪೋರ್ಸ್ ಇರೋದ್ರಿಂದ ಅವ್ರಿಗೆ ಎಣ್ಣೆ ಅಂಶ ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ. ಸೊ ಯಾವಾಗ ಜಾಸ್ತಿ ಎಣ್ಣೆ ಪ್ರೊಡ್ಯೂಸ್ ಆಗುತ್ತೋ ಆಗ ಪೋರ್ಸ್ ಕ್ಲೋಸ್ ಆಗಿ ಆ ಪೋರ್ಸ್ ಒಳಗಡೆನೆ ಎಣ್ಣೆ ಉಳ್ಕೊಳ್ಳುತ್ತೆ. ಆಮೇಲೆ ಅದೇ ಬ್ಲ್ಯಾಕ್ ಹೆಡ್ಸ್ ಆಗೋದು. ಹಾಗೆ ಜಾಸ್ತಿ ಬೆವರೋರಿಗೆ ಪೋರ್ಸ್ ಯಾವಾಗಲೂ ಓಪನ್ ಆಗಿರುತ್ತೆ. ಹಾಗೆ ಓಪನ್ ಆಗಿರೋ ಪೋರ್ಸ್ ಅಲ್ಲಿ ಡಸ್ಟ್ ಕೂತಾಗ ಅಂಡ್ ಅದು ಆಚೆ ಬರ್ದೇ ಇದ್ದಾಗ ಅದು ಕೂಡ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಅಷ್ಟೇ ಅಲ್ಲ, ಸ್ಕಿನ್ನಿನ ಡೆಡ್ ಸೆಲ್ಸ್ ಇಂದನೂ ಕೂಡ ಬ್ಲ್ಯಾಕ್ ಹೆಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಬ್ಲ್ಯಾಕ್ ಹೆಡ್ಸ್ ಆಗೋದು ಮೂಗಿನ ಮೇಲೆನೆ ಜಾಸ್ತಿ. ಅದ್ರ ಜೊತೆಗೆ ಕೆನ್ನೆ ಭಾಗ, ಗಲ್ಲ, ಇನ್ ಕೆಲವೊಬ್ಬರಿಗೆ ಹಣೆ ಮೇಲೂ ಬ್ಲ್ಯಾಕ್ ಹೆಡ್ಸ್ ಆಗುತ್ತೆ. ಬಟ್ ಈ ಬ್ಲ್ಯಾಕ್ ಹೆಡ್ಸ್ ನ ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಆಯುರ್ವೇದ ಎಕ್ಸ್ಪರ್ಟ್ ಹೇಳಿರೋ ಬೆಸ್ಟ್ ಹೋಮ್ ರೆಮಿಡೀಸ್ ನ ಈಗ ನಾನು ಹೇಳ್ತೀನಿ. ರೆಮಿಡಿ ನಂಬರ್ 1, ಮುಖಕ್ಕೆ ಎಣ್ಣೆ ಹಚ್ಕೊಂಡು ಸ್ಟೀಮ್ ತಗೊಳ್ಳೋದು. ಫಸ್ಟ್ ಮುಖನ ನಾರ್ಮಲ್ ಆಗಿ ವಾಶ್ ಮಾಡಿ ಒರೆಸ್ಕೊಂಡು ಮುಖಕ್ಕೆ ಯಾವುದಾದ್ರೂ ಒಂದು ಎಣ್ಣೆನ ಹಚ್ಕೊಳ್ಳಿ. ಅಂದ್ರೆ ಕೊಬ್ಬರಿ ಎಣ್ಣೆ ಆದ್ರೆ ಬೆಸ್ಟ್, ಈಸಿಯಾಗೂ ಸಿಗುತ್ತೆ. ಯಾಕೆ ಕೊಬ್ಬರಿ ಎಣ್ಣೆ ಅಂದ್ರೆ ಅದರಲ್ಲಿ ಆಂಟಿಫಂಗಲ್ ಗುಣಲಕ್ಷಣಗಳಿರುತ್ತೆ. ಡೆಡ್ ಸೆಲ್ಸ್ ನ ಹೊರಗೆ ಹಾಕೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈಗ ಮುಖಕ್ಕೆ ಬೆಚ್ಚಗೆ ಮಾಡಿರೋ ಎಣ್ಣೆ ಹಚ್ಕೊಂಡು ಬಿಸಿನೀರಲ್ಲಿ ಸ್ಟೀಮ್ ತಗೊಳ್ಳಿ. ಹೀಗೆ ಮಾಡೋದ್ರಿಂದ ಪೋರ್ಸ್ ಕ್ಲಿಯರ್ ಆಗಿ ಓಪನ್ ಆಗಿ ಅದರಲ್ಲಿರೋ ಡಸ್ಟು ಸಾಫ್ಟ್ ಆಗುತ್ತೆ ಮತ್ತೆ ಆಚೆಗೆ ಬಂದ್ಬಿಡುತ್ತೆ. ಎಣ್ಣೆ ಅಪ್ಲೈ ಮಾಡದೆ ಕೂಡ ಈ ಸ್ಟೀಮ್ನ ತಗೊಳ್ಬೋದು. ಇದ್ರ ಜೊತೆಗೆ ಸ್ಟೀಮ್ ತಗೊಳ್ಳುವಾಗ ಬಿಸಿ ಮಾಡಿರೋ ನೀರಿಗೆ ಲೆಮನ್ ಸ್ಲೈಸ್ನ ಕೂಡ ಹಾಕೊಂಡು ಸ್ಟೀಮ್ ತಗೊಳ್ಬೋದು. ರೆಮಿಡಿ ನಂಬರ್ 2, ಶ್ರೀಗಂಧ ಅಥವಾ ಅಳಲೆಕಾಯಿನ ತೆಗೆದು ಅದನ್ನ ಮುಖಕ್ಕೆ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿ ಮುಖ ತೊಳ್ಕೊಳ್ಳಿ. ಶ್ರೀಗಂಧ ಯಾಕೆ ಅಂದ್ರೆ ಇದು ಸ್ಕಿನ್ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಅಂದ್ರೆ ಅಪ್ಪರ್ ಸ್ಕಿನ್ ನಲ್ಲಿರೋ ಡೆಡ್ ಸೆಲ್ಸ್ ನ ಹೊರಗೆ ಹಾಕುತ್ತೆ. ಅಳಲೆಕಾಯಿ ಅಂತ ಸಿಗುತ್ತೆ, ಇದು ಎಷ್ಟು ಸ್ಟ್ರಾಂಗ್ ಅಂದ್ರೆ ಎಲ್ಲೇ ಕೊಳೆ ಇದ್ರೂ ಎಳ್ಕೊಂಡು ಬಂದು ಹೊರಗೆ ಹಾಕುತ್ತೆ. ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನ ಫೇಸ್ ಪ್ಯಾಕ್ ರೀತಿ ಮಾಡ್ಕೊಂಡ್ರೆ ಮುಖದಲ್ಲಿರೋ ಕೊಳೆ ಹೋಗಿ ಬ್ಲ್ಯಾಕ್ ಹೆಡ್ಸ್ ಕೂಡ ನಿವಾರಣೆ ಆಗುತ್ತೆ. ಇನ್ನು ರೆಮಿಡಿ ನಂಬರ್ 3, ಬೇಕಿಂಗ್ ಸೋಡಾ ಪೇಸ್ಟ್. ಬೇಕಿಂಗ್ ಸೋಡಾ ನ್ಯಾಚುರಲ್ ಎಕ್ಸ್ಫೋಲಿಯೇಟರ್, ಅಂದ್ರೆ ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆದು ಹಾಕತ್ತೆ. ಜೊತೆಗೆ pH ಇಂಬ್ಯಾಲೆನ್ಸ್ನ ಕೂಡ ಸರಿ ಮಾಡುತ್ತೆ. ಡಸ್ಟ್ ಕೂಡ ರಿಮೂವ್ ಮಾಡುತ್ತೆ. ಇದರ ಪ್ಯಾಕ್ ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಸಿಂಪಲ್. 1-2 ಸ್ಪೂನ್ ಬೇಕಿಂಗ್ ಸೋಡಾನ ನೀರಿನ ಜೊತೆ ಕಲಸಿ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಳ್ಳಿ. ಒಂದು 15-20 ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಮುಖ ತೊಳ್ಕೊಳ್ಳಿ. ಇದರಿಂದ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಬೋದು. ರೆಮಿಡಿ ನಂಬರ್ 4, ನಿಂಬೆ, ಜೇನುತುಪ್ಪ ಮತ್ತೆ ಸಕ್ಕರೆನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು. ನಿಂಬೆ ಹಣ್ಣಲ್ಲಿರೋ ಸಿಟ್ರಿಕ್ ಆಸಿಡ್ ಪೋರ್ಸ್ನ ಓಪನ್ ಮಾಡುತ್ತೆ. ಜೇನುತುಪ್ಪ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುತ್ತೆ. ಈ ಸಕ್ಕರೆ ನಿಮ್ಮ ಚರ್ಮದಲ್ಲಿರೋ ಡೆಡ್ ಸೆಲ್ಸ್ ಅಥವಾ ಡೆಡ್ ಸ್ಕಿನ್ ಸೆಲ್ಸ್ನ ತೆಗೆಯೋದಕ್ಕೆ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ನಿಂಬೆ ರಸ ಮತ್ತೆ 1 ಸ್ಪೂನ್ ಸಕ್ಕರೆನ ಬೆರೆಸಿ ಬ್ಲ್ಯಾಕ್ ಹೆಡ್ಸ್ ಇರೋ ಜಾಗದಲ್ಲಿ ಅಪ್ಲೈ ಮಾಡಿ ಮಸಾಜ್ ಮಾಡಿ. ಒಂದು 15 ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಫೇಸ್ನ ವಾಶ್ ಮಾಡಿ. ರೆಮಿಡಿ ನಂಬರ್ 5, ಟೊಮ್ಯಾಟೊ ಸ್ಲೈಸ್ನಿಂದ ಮಸಾಜ್. ಟೊಮ್ಯಾಟೊನಲ್ಲಿ ವಿಟಮಿನ್ C ಇರೋದ್ರಿಂದ ಇದು ಚರ್ಮದ ಆರೋಗ್ಯಕ್ಕೆ ಬೆಸ್ಟ್. ಅದರಲ್ಲೂ ಆಯಿಲಿ ಸ್ಕಿನ್ ಇರೋರಿಗೆ ಒಳ್ಳೆ ಮನೆಮದ್ದು. ಒಂದು ಟೊಮ್ಯಾಟೊ ಸ್ಲೈಸ್ ತಗೊಂಡು ಅದನ್ನ ಮುಖದ ಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಇದು ಡಸ್ಟ್ ಮತ್ತೆ ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಅಂಡ್ ಬ್ಲ್ಯಾಕ್ ಹೆಡ್ಸ್ನ ಕೂಡ ರಿಮೂವ್ ಮಾಡುತ್ತೆ. ಸ್ಕಿನ್ನ ಬ್ರೈಟನಿಂಗ್ ಮಾಡೋದಕ್ಕೂ ಕೂಡ ಸಖತ್ ಹೆಲ್ಪ್ ಮಾಡುತ್ತೆ. ನಿಮಗೂ ಏನಾದರೂ ಬ್ಲ್ಯಾಕ್ ಹೆಡ್ ಸಮಸ್ಯೆ ಇದ್ರೆ ಈ ರೆಮಿಡಿಗಳನ್ನ ಟ್ರೈ ಮಾಡಿ. ಇದ್ರ ಜೊತೆಗೆ ಮುಖದ ಹೈಜೀನ್ ಕಾಪಾಡೋದನ್ನ ಮರಿಬೇಡಿ. ಬೆಳಗ್ಗೆ ಸಂಜೆ ತಪ್ಪದೆ ಮುಖ ತೊಳಿರಿ. ಸೆನ್ಸಿಟಿವ್ ಸ್ಕಿನ್ ಇರೋರು ಮುಖನ ತೊಳೆಯುವಾಗ ಮತ್ತೆ ಒರೆಸುವಾಗ ತುಂಬಾ ಉಜ್ಬೇಡಿ. ಸ್ಮೂತ್ ಟವಲ್ನ ಯೂಸ್ ಮಾಡಿ. ನಿಮ್ಮ ಬಾಡಿ ಕೇಳದಷ್ಟು ನೀರು ಕೊಡೋದನ್ನ ಮರಿಬೇಡಿ. ಇನ್ನೊಂದಷ್ಟು ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ GSS ಮಾಧ್ಯಮ. ಇದು ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.